ಮಧ್ಯಪ್ರಾಚ್ಯದ ಯುದ್ಧದಿಂದ ಅದರಲ್ಲೂ ಕೂಡ ಸಿಲಿಂಡರ್ ಸಂಕಷ್ಟ ಎದುರಾಗ್ತಾ ಇರುವಂತದ್ದು. ಹಾಗಾಗಿ ಸದ್ಯಕ್ಕೆ ಈ ಒಂದು ಹೋಟೆಲ್ ಉದ್ಯಮ ಏನಿದೆಯಲ್ಲ, ಈ ಹೋಟೆಲ್ ಉದ್ಯಮಕ್ಕೆ ಈಗಾಗಲೇ ಸುಮಾರು 17 ಅಥವಾ 18 ದಿನ ಆಯಿತು ಯುದ್ಧ ಆರಂಭ ಆಗಿ 100 ಕೋಟಿಯಷ್ಟು ನಷ್ಟ ಆಗಿದೆ ಅಂತ ಹೇಳಿ ಈಗಾಗಲೇ ಮಾಹಿತಿ ಬಂದಿರುವಂತದ್ದು. ಹಾಗಾಗಿ ಅಕ್ಷರಶಃ ಹೋಟೆಲ್ ಉದ್ಯಮ ಅಂತೂ ಬೀದಿಗೆ ಬೀಳ್ತಾ ಇದೆ ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಆದ್ರೆ ಇನ್ನು ಎಷ್ಟು ದಿನ ಹೀಗೆ ನಡೆಯುತ್ತೆ ಅನ್ನುವಂಥದ್ದೇ ಪ್ರಶ್ನೆ. ಮಧ್ಯಪ್ರಾಚ್ಯ ಯುದ್ಧದಿಂದ ರಾಜ್ಯದಲ್ಲಿ ಸಿಲಿಂಡರ್ ಸಂಕಷ್ಟ ಎದುರಾಗ್ತಾ ಇದೆ. ಗ್ಯಾಸ್ ಟ್ರಬಲ್ ಹೋಟೆಲ್ ಉದ್ಯಮಿಗಳಿಗೆ ಭಾರಿ ಹೊಡೆತ ಬೀಳ್ತಾ ಇದೆ. ಅಡಿಗೆ ಸಿಲಿಂಡರ್ಗಳಿಗೂ ಕೂಡ ಕಷ್ಟ ಎದುರಾಗ್ತಾ ಇದೆ. ಇಲ್ಲಿ ಸಿಟ್ಟಾದ ಶ್ರೀಸಾಮಾನ್ಯ. ನೋ ಸ್ಟಾಕ್ ನೋ ಮಿಲ್ಸ್. ರಾಜ್ಯದಲ್ಲಿ ಗ್ಯಾಸ್ ಎಮರ್ಜೆನ್ಸಿ ಇದೆ. ಹಾಗಾಗಿ ಕಾಳಸಂತೆಯಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಮಾರಾಟ ಕೂಡ ಮಾಡಲಾಗ್ತಾ ಇರುವಂತದ್ದು. ದುಪ್ಪಟ್ಟು ಹಣ ಕೊಟ್ಟು ಖರೀದಿ ಮಾಡ್ತಾ ಇದ್ದಾರೆ ಹೋಟೆಲ್ ಮಾಲೀಕರು. ಗ್ರಾಹಕರಿಗೆ ದರ ಏರಿಕೆ ಬೆಲೆ ಇಳಿತಾ ಇದ್ದಾರೆ. ದುಪ್ಪಟ್ಟು ಹಣವನ್ನ ಕೊಟ್ಟು ಗ್ಯಾಸ್ ಸಿಲಿಂಡರ್ ಖರೀದಿ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಊಟ ತಿಂಡಿ ಮೇಲೆ ಬೆಲೆ ಏರಿಕೆ ಮಾಡಲಾಗ್ತಾ ಇದೆ. ಅಡುಗೆ ಸಿಲಿಂಡರ್ಗಳು ಸಿಗ್ತಾ ಇಲ್ಲ ಅಂತ ಹೇಳಿ ಸಿಟ್ಟಾಗ್ತಾ ಇದ್ದಾರೆ ಜನ ಈಗ. ಅದರಲ್ಲೂ ಕೂಡ ಹೋಟೆಲ್ ಉದ್ಯಮಿಗಳು, ಹೋಟೆಲ್ ಮಾಲೀಕರಿಗೆ ಭಾರಿ ಹೊಡೆತ ಬಿದ್ದಿರುವಂಥದ್ದು ಈ ಬಾರಿ ಈ ಒಂದು ಸಿಲಿಂಡರ್ ಸಮಸ್ಯೆಯಿಂದ. ದುಪ್ಪಟ್ಟು ಹಣ ಕೊಟ್ಟು ಸಿಲಿಂಡರ್ ಖರೀದಿ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ದುಪ್ಪಟ್ಟು ಹಣ ಕೊಟ್ಟು ಸಿಲಿಂಡರ್ ಖರೀದಿ ಮಾಡ್ತಾ ಇದ್ದು ಆರಂಭದಲ್ಲಿ ಬಿಡಿ. ಈಗ ದುಪ್ಪಟ್ಟು ಹಣ ಕೊಡ್ತೀವಿ ಅಂತಂದ್ರೂ ಅವರಿಗೆ ಈಗ ಸಿಲಿಂಡರ್ ಸಿಗ್ತಾ ಇಲ್ಲ. ಮೊದಲನೇದಾಗಿ 3,000 4,000ರಿಂದ ಆರಂಭ ಮಾಡಿದ್ರು. ಅದಾದ ನಂತರ ಈಗ 5,000 6,000 7,000ವರೆಗೂ ಕೂಡ ಕಾಳಸಂತೆಯಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಮಾರಾಟ ಮಾಡಲಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಹಾಗಾಗಿ ಈಗ ಒಂದು ಸಿಲಿಂಡರ್ಗೆ 7,000 ಕೊಟ್ಟು ಇವರು ಖರೀದಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಇನ್ನು ಊಟ ತಿಂಡಿ ಬೆಲೆ ಏರಿಕೆ ಮಾಡೋದ್ರಲ್ಲಿ ನೋ ಡೌಟ್ ಅಲ್ಲಿ ಆ ಒಂದು ಹಣವನ್ನು ವಸೂಲಿ ಮಾಡಲೇಬೇಕಾಗುತ್ತೆ. ಅವ್ರದ್ದು ತಪ್ಪಿಲ್ಲ ಅಥವಾ ಜನಸಾಮಾನ್ಯರದ್ದು ತಪ್ಪಿಲ್ಲ. ಇದೆಲ್ಲದಕ್ಕೂ ಕೂಡ ಕಾರಣ ಏನು ಅಂತಂದ್ರೆ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧ. ಹೌದು, ಇವತ್ತು ಆ ಒಂದು ಹಡಗುಗಳು ಅಂತಂದ್ರೆ ಗ್ಯಾಸ್ ಸಿಲಿಂಡರ್ LPG ಗ್ಯಾಸ್ ಅನ್ನ ಹೊತ್ತು ಬರ್ತಾ ಇರುವಂತಹ 2 ಹಡಗುಗಳು ಈಗಾಗಲೇ ಬರ್ತಾ ಇದ್ದಾವೆ. ಇವತ್ತು ನಮ್ಮ ಭಾರತಕ್ಕೆ ಬಂದು ತಲುಪುತ್ತೆ ಅನ್ನೋ ಒಂದು ಸಿಹಿ ಸುದ್ದಿ ಇದೆ. ಹಾಗಾಗಿ ಆದಷ್ಟು ಬೇಗ ಇದೆಲ್ಲವೂ ಕೂಡ ಸರಿ ಹೋಗ್ಬೋದು ಅನ್ನುವಂಥ ಒಂದು ನಿರೀಕ್ಷೆ ಕೂಡ ಇದೆ. ಬಹುಶಃ 5 ರಿಂದ 6 ದಿನಗಳಲ್ಲಿ ಎಲ್ಲವೂ ಕೂಡ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅದಾದ ನಂತರ ಎಲ್ಲವೂ ಕೂಡ ಒಂದು ನಾರ್ಮಲ್ ಸಿಚುವೇಶನ್ಗೆ ಬರ್ಬೋದು ಅಂತ ಅನ್ಸುತ್ತೆ. ಹಾಗಾಗಿ ಸದ್ಯಕ್ಕೆ ನೋ ಸ್ಟಾಕ್ ನೋ ಮಿಲ್ಸ್ ಅನ್ನುವಂಥದ್ದು ರಾಜ್ಯದಲ್ಲಿ ನಡೀತಾ ಇದೆ. ಇಲ್ಲಿ ಗ್ಯಾಸ್ ಸಿಲಿಂಡರ್ ಸ್ಟಾಕ್ ಇಲ್ಲ. ಹಾಗಾಗಿ ಊಟ ಕೂಡ ಇಲ್ಲ. ಒಂದಷ್ಟು ದಿನ ಸೌದೆ ಒಲೆಯಲ್ಲಿ ಅಡುಗೆ ಮಾಡಿದ್ರು. ಅದಾದ ನಂತರ ಎಲೆಕ್ಟ್ರಿಕ್ ಸ್ಟವ್ ಅಲ್ಲೂ ಮಾಡಿದ್ರು. ಆದ್ರೂ ಕೂಡ ಅದೆಲ್ಲವೂ 1 ದಿನ 2 ದಿನ ಅಷ್ಟೇ. ಅದಾದ ಮೇಲೆ ಎಲ್ಲವೂ ಕೂಡ ವಾಪಸ್ ಬಂದ್ ಆಗುವಂತ ಪರಿಸ್ಥಿತಿಗೆ ಬಂದು ಈಗಾಗಲೇ ಅದರಲ್ಲೂ ಬೆಂಗಳೂರಿನ ಕೆಲವೊಂದು ಪ್ರತಿಷ್ಠಿತ ಹೋಟೆಲ್ಸ್ಗಳೇ ಈಗಾಗಲೇ ಕ್ಲೋಸ್ ಆಗಿಬಿಟ್ಟಿದ್ದಾವೆ. 50% ಹೋಟೆಲ್ಗಳು ಬೆಂಗಳೂರಲ್ಲೂ ಕ್ಲೋಸ್ ಆಗಿದೆ. ಇನ್ನು ಇಡೀ ರಾಜ್ಯದಲ್ಲಿ ಇರುವಂತಹ ಪರಿಸ್ಥಿತಿ ಇದು. ಕೇವಲ ಬೆಂಗಳೂರಲ್ಲ, ಎಲ್ಲಾ ಭಾಗಗಳಲ್ಲೂ ಕೂಡ ಆಗ್ತಾ ಇರುವಂತಹ ತಲೆನೋವು, ಗ್ಯಾಸ್ ಟ್ರಬಲ್. ಹಾಗಾಗಿ ಸಿಲಿಂಡರ್ ಸಂಘರ್ಷ ಈಗ ಈ ರೀತಿಯಾಗಿದೆ ನೋಡಿ. ಕಾಳಸಂತೆಯಲ್ಲಿ ಒಂದು ಕಡೆ ಕಮರ್ಷಿಯಲ್ ಸಿಲಿಂಡರ್ಗಳು ದುಪ್ಪಟ್ಟು ಹಣಕ್ಕೆ ಮಾರಾಟ ಮಾಡಲಾಗ್ತಾ ಇದೆ. ಹಾಗಾಗಿ ಇಲ್ಲಿ ಹೋಟೆಲ್ನಲ್ಲಿ ಊಟ ತಿಂಡಿ ಕಾಫಿ ಮೇಲೆ ರೇಟ್ ಅನ್ನ ಜಾಸ್ತಿ ಮಾಡಿ ಇಲ್ಲಿ ಗ್ರಾಹಕರಿಗೆ ಬರೆ ಎಳಿತಾ ಇದ್ದಾರೆ. ಮಧ್ಯಪ್ರಾಚ್ಯದ ಯುದ್ಧದಿಂದ ಆಗ್ತಾ ಇರುವಂತದ್ದು ರಾಜ್ಯದಲ್ಲಿ ಸಿಲಿಂಡರ್ ಸಂಕಷ್ಟ. ಈ ಸಂಕಷ್ಟದಿಂದ ಇಷ್ಟೆಲ್ಲ ಸಮಸ್ಯೆಗಳು ಸದ್ಯಕ್ಕೆ ಆಗ್ತಾ ಇದೆ. ಇನ್ನೇನು ಬಹುಶಃ 5 ರಿಂದ 6 ದಿನಗಳಲ್ಲಿ ಸರಿ ಹೋಗ್ಬೋದು ಅನ್ನುವಂಥದ್ದು ಒಂದು ಕಡೆ ನಿರೀಕ್ಷೆ ಇದ್ರೆ, ಮತ್ತೊಂದು ಕಡೆ ಈಗಾಗಲೇ ನಿನ್ನೆ ಹೋಟೆಲ್ ಉದ್ಯಮದ ಅಸೋಸಿಯೇಷನ್ ಮಾಹಿತಿ ಕೊಟ್ಟಿರುವಂಥದ್ದು ಈಗಾಗಲೇ 100 ಕೋಟಿ ನಷ್ಟ ಆಗೋಗಿದೆ ಅಂತ ಹೇಳಿ. 18 ದಿನ ಆಗಿದೆ ಯುದ್ಧ ಆರಂಭ ಆಗಿ. 18 ದಿನಕ್ಕೆ 100 ಕೋಟಿ ನಷ್ಟ ಬೆಂಗಳೂರಲ್ಲಾಗಿದೆ ಅನ್ನೋ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಕೇವಲ ಇಷ್ಟು ದಿನಕ್ಕೆ 100 ಕೋಟಿ ನಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಅಂತಂದ್ರೆ ಅದರಲ್ಲಿ 100 ಕೋಟಿ ನಷ್ಟ. ಅದಾದ ನಂತರ ಅದೆಷ್ಟೋ ಕೂಲಿ ಕಾರ್ಮಿಕರಿಗೆ ಅಥವಾ ಹೋಟೆಲ್ ಸಿಬ್ಬಂದಿಗಳಿಗೆ ಕೆಲಸವೂ ಇಲ್ಲದೆ ಎಲ್ಲರೂ ಕೂಡ ಮನೆಗೆ ಹೋಗ್ತಾ ಇದ್ದಾರೆ. ಇಂಥ ಪರಿಸ್ಥಿತಿ ಈಗ ಸದ್ಯಕ್ಕೆ ನಮ್ಮ ರಾಜ್ಯದಲ್ಲಿ ಇರುವಂಥದ್ದು. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನೂತ. ನೋಡ್ತಾ ಇದೀವಿ ಆಲ್ಮೋಸ್ಟ್ 50% ಹೋಟೆಲ್ಗಳು ಬಂದಾಗ್ಬಿಟ್ಟಿದೆ ಬೆಂಗಳೂರಲ್ಲೂ ಕೂಡ. ಇನ್ನು ಎಷ್ಟು ದಿನ ಹೀಗೆ ಅಂತ ಹೇಳಿ ಒಂದು ಕಡೆ ಭಯ ಆದ್ರೆ ಮತ್ತೊಂದು ಕಡೆ ಬೇಗ ಸರಿ ಹೋಗ್ಬೋದು ಅನ್ನೋ ನಿರೀಕ್ಷೆ ಇದೆ. ಏನಿದೆ ಹೆಚ್ಚಿನ ಮಾಹಿತಿ? ಯಾವಾಗ ಇದೆಲ್ಲವೂ ಕೂಡ ನಾರ್ಮಲ್ ಆಗ್ಬೋದು? ಏನ್ ಆಲ್ರೆಡಿ ಗಗನಕ್ಕೇರಿದೆ ಎಲ್ಲ ಬೆಲೆಗಳು ಕೂಡ. ಇದ್ರ ನಡುವೆ ಮತ್ತೆ ಅಡಿಗೆ ಅನಿಲ ಕೂಡ ಏರಿಕೆ ಆಗಿರೋದ್ರಿಂದ ಏನಾಗಿದೆ ಅಂದ್ರೆ ಜನಸಾಮಾನ್ಯರ ಒಂದು ಜೇಬಿಗೆ ಕತ್ತರಿ ಆಗಿರುವಂತದ್ದು. ಒಂದ್ ಕಾಲದಲ್ಲಿ ಸಬ್ಸಿಡಿ ಮೂಲಕ ಅಲ್ಪ ಪ್ರಮಾಣದಲ್ಲಾದ್ರೂ ನೆರವನ್ನ ಪಡ್ಕೊಳ್ತಿದ್ರು ಗ್ರಾಹಕರು. ಆದ್ರೆ ಈಗ ಸಿಲಿಂಡರ್ ತರ 1000 ಗಡಿ ಹತ್ತ ದಾಟಿರುವಂತದ್ದು. ಮೊದಲು 1900 1800ಕ್ಕೆಲ್ಲ ಒಂದು ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಾ ಇದ್ರೆ ಇವತ್ತು 7,000 ಗಡಿಯನ್ನ ದಾಟಿರುವಂತದ್ದು. ಇದರಿಂದ ಏನಾಗಿದೆ ಅಂದ್ರೆ ಒಂದ್ ರೀತಿ ಗ್ರಾಹಕರಿಗೆ ಗಾಯದ ಮೇಲೆ ಬರಿ ಹೇಗಂತಾಗಿರುವಂತದ್ದು. ಇನ್ನ ಮಧ್ಯಮ ವರ್ಗದವರ ಪರಿಸ್ಥಿತಿ ಅಂತೂ ನಿಜಕ್ಕೂ ಕೇಳಲೇಬಾರ್ದು, ಅಷ್ಟೊಂದು ಶೋಚನೀಯವಾಗಿರುವಂತದ್ದು. ಯಾಕಂದ್ರೆ
ತಿಂಗಳ ಪಡಿತರ ಆಗಿರ್ಬೋದು, ಬಾಡಿಗೆ ಆಗಿರ್ಬೋದು, ಸಿಲಿಂಡರ್ ಬೆಲೆ ಇವೆಲ್ಲದರ ಹೆಚ್ಚಳದ ನಡುವೆ ಸಾಮಾನ್ಯ ವರ್ಗದವರು ಮತ್ತೆ ಕೆಳ ವರ್ಗದವರಂತೂ ಒಂದು ಜೀವನ ನಡೆಸೋದಕ್ಕೇನೆ ಕಷ್ಟ ಆಗ್ತಾ ಇರುವಂತದ್ದು. ಇನ್ನು ಈ ಹಿಂದೆ ಏನು ಬ್ಯಾಂಕ್ ಖಾತೆಗೆ ನೇರವಾಗಿ ಸಬ್ಸಿಡಿ ಹಣ ಕೂಡ ಜಮಾ ಆಗ್ತಾ ಇತ್ತು, ಆದ್ರೆ ಇವಾಗ ಆ ಸಿಲಿಂಡರ್ನ ಸಬ್ಸಿಡಿ ಹಣ ಕೂಡ ಲಭ್ಯವಾಗ್ತಾ ಇಲ್ಲ ಅನ್ನುವಂಥದ್ದು. ಇದರಿಂದಾಗಿ ಏನಾಗಿದೆ ಅಂದ್ರೆ ಸಾಕಷ್ಟು ಬಡ ಕುಟುಂಬಗಳು ಬೀದಿಗೆ ಬರುವಂತಹ ಒಂದು ಪರಿಸ್ಥಿತಿ ಎದುರಾಗಿರುವಂಥದ್ದು. ಇನ್ನು ಮತ್ತೆ ನಮ್ಮ ಹಳೆಯ ಪರಿಸ್ಥಿತಿ ಅಂದ್ರೆ ನಮ್ಮ ಹಳೆಯ ವಾತಾವರಣಕ್ಕೆ ಯಾವಾಗ ಇದು ತಿರುಗುತ್ತೆ ಅಂತ ನೋಡೋದಿಕ್ಕೇನೆ ಸಾಧ್ಯವಾಗ್ತಿಲ್ಲ. ಯಾಕಂದ್ರೆ ಈಗ ನಿರಂತರವಾಗಿ ಯುದ್ಧ ಸತತವಾಗಿ ಹೆಚ್ಚು ಕಡಿಮೆ ಇವಾಗ 20 ದಿನಗಳ ಅಂತರದಲ್ಲಿ ಬಂದು ನಿಂತಿದೆ. ಆದ್ರೂ ಕೂಡ ಯಾವುದೇ ರೀತಿಯಲ್ಲಿ ಯುದ್ಧದ ತೀವ್ರತೆ ಕಡಿಮೆ ಆಗಿಲ್ಲ. ಆ ಎರಡು ದೇಶಗಳ ನಡುವೆ ಯುದ್ಧ ಹೇಗಾಗಿದೆ ಅಂದ್ರೆ ನಮ್ಮ ಕರ್ನಾಟಕದ ಜನತೆಯ ಹೊಟ್ಟೆಯ ಮೇಲೆ ಹೊಡಿತಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಒಂದ್ ರೀತಿಯಲ್ಲಿ ಬೆಲೆ ಏರಿಕೆಯನ್ನು ತಾಳಲಾಗದೆ ಗ್ರಾಮೀಣ ಭಾಗದ ಜನರಾಗಿರ್ಬೋದು ಪ್ರತಿಯೊಂದು ಕೂಡ ಅಲ್ಲಿ ಇದೇನಾಗಿದೆ ಒಲೆಯ ಸೌದೆಯ ಮೊರೆ ಹೋಗಿರುವಂಥದ್ದು. ಆದ್ರೆ ಇಲ್ಲಿಯ ಸಿಲಿಕಾನ್ ಸಿಟಿ ಜನತೆಯಲ್ಲಿ ಇಲ್ಲಿ ಹೊಲೆಗಳು ಕೂಡ ಲಭ್ಯವಾಗ್ತಿಲ್ಲ. ಒಂದು ವೇಳೆ ಒಲೆಗಳು ಮಾರ್ಕೆಟ್ ನ ಖರೀದಿ ಮಾಡ್ತೀವಿ ಅಂದ್ರೂ ಸೌದೆಗಳು ಕೂಡ ಲಭ್ಯವಿಲ್ಲದೆ ಇರುವಂತ ಪರಿಸ್ಥಿತಿ ಎದುರಾಗಿರೋದು. ನಾವು ಹೋಟೆಲ್ಗಳಿಗೆ ಹೋಗಿ ತಿನ್ನೋಣ ಅಂತ ಅಂದ್ರೆ ಕೆಲವೊಂದಷ್ಟು ಹೋಟೆಲ್ಗಳೇ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಇನ್ನ ಕೆಲವೊಂದಷ್ಟು ಹೋಟೆಲ್ಗಳು ತೆರೆದಿದ್ರೆ ಅಲ್ಲಿ ಗ್ಯಾಸ್ ಟ್ಯಾಕ್ಸ್ ಅಂತ ಬೇರೆ ಆಗ್ತಾ ಇದ್ದಾರೆ. ಜೊತೆಗೆ ಈ ಹಿಂದೆ ಇದ್ದಂತಹ ಆಹಾರ ಪದಾರ್ಥಗಳಿಗಿಂತ ಇದೀಗ ಸುಮಾರು 20% ಎಕ್ಸ್ಟ್ರಾ ಅಮೌಂಟ್ ಅನ್ನು ಕೂಡ ಆಗ್ತಾ ಇರೋದು. ಈಗ 5 ರೂಪಾಯಿ ಕಾಫಿ ಆಗಿರ್ಬೋದು, 10 ರೂಪಾಯಿ ಕಾಫಿ ಆಗಿರ್ಬೋದು, ಇವಾಗ 25-30 ರೂಪಾಯಿ ಆಗಿರುವಂತದ್ದು. ಈಗ ಕೇವಲ ಗೃಹ ಬಳಕೆ ಸಿಲಿಂಡರ್ ಅಷ್ಟೇ ಅಲ್ಲದ ವಾಣಿಜ್ಯ ಸಿಲಿಂಡರ್ ಬೆಲೆಗಳಾಗಿರ್ಬೋದು ಪ್ರತಿಯೊಂದು ಕೂಡ ಏರಿಕೆ ಆಗಿರುವಂತದ್ದು. ಇದರಿಂದ ಏನಾಗಿದೆ, ನಮ್ಮ ಸಾಮಾನ್ಯವಾಗಿ ನಮ್ಮ ಬೆಂಗಳೂರಿನಲ್ಲಿ ಸಾಕಷ್ಟು ಜನ ದುಡಿಯೋದಕ್ಕೆ ಬರ್ತಾರೆ. ಅವರೆಲ್ಲರೂ ಕೂಡ ಬ್ಯಾಚುಲರ್ಸ್ ಏನ್ ಮಾಡ್ತಾರೆ ಅಂದ್ರೆ ಮೊದಲು ಆಯ್ಕೆ ಮಾಡ್ಕೊಳ್ಳುತ್ತದೆ ಹೋಟೆಲ್ಗಳು. ಬಟ್ ಇದೀಗ ಆ ಹೋಟೆಲ್ಗಳ ದರಗಳು ತುಂಬಾನೇ ಗಗನಕ್ಕೆ ಏರಿರೋದ್ರಿಂದ ಅವರಿಗೆ ಸ್ವಲ್ಪ ಸಂಬಳ, ಆದ್ರೆ ಇಲ್ಲಿ ಖರ್ಚು ಮಾತ್ರ ತುಂಬಾನೇ ದುಪ್ಪಟ್ಟ ಆಗಿರುವಂಥದ್ದು. ಇದಕ್ಕೂ ಅವರ ಕಾರ್ಮಿಕರ ಪರಿಸ್ಥಿತಿ ಕೂಡ ಹೇಳಕ್ಕೆ ಸಾಧ್ಯವಾಗ್ತದೆ. ಹಿಂದೆ ಏನು ಒಂದು 500 ರೂಪಾಯಿ ಸಿಗ್ತಿದ್ದಂತ ಸಿಲಿಂಡರ್ ಇವಾಗ ಗೃಹ ಬಳಕೆ ಸಿಲಿಂಡರ್ 800-900 ರೂಪಾಯಿ ಇದ್ದಿತ್ತು, ಇದೀಗ 1000 ಗಡಿಯನ್ನು ದಾಟಿರುವಂಥದ್ದು. ಇನ್ನು ವಾಣಿಜ್ಯ ಸಿಲಿಂಡರ್ ಬೆಲೆ ಅಂತೂ 7000 ಆಸುಪಾಸಿಗೆ ದಾಟಿರುವಂಥದ್ದು. ಇದರಿಂದಾಗಿ ಗ್ರಾಹಕರೆಲ್ಲ ಸಾಕಷ್ಟು ಆಕ್ರೋಶವನ್ನು ಕೂಡ ಕೂಡ ಹಾಕ್ತಾ ಇರೋದು. ಒಟ್ಟಾರೆಯಾಗಿ ಬೆಲೆ ಏರಿಕೆಯ ಸರಣಿ ಇದೇ ರೀತಿ ಮುಂದುವರಿತಾ ಹೋದ್ರೆ ನಿಜಕ್ಕೂ ನಮ್ಮ ಒಂದು ಬೆಂಗಳೂರಿನ ಅಥವಾ ಕರ್ನಾಟಕದ ಜನತೆಯ ಪರಿಸ್ಥಿತಿ ಯಾವ ಹಂತಕ್ಕೆ ತಲುಪುತ್ತೆ ಹೇಳಲಿಕ್ಕಾಗಲ್ಲ. ಮತ್ತೆ ನಮ್ಮ ಇಡೀ ಬೆಂಗಳೂರಿನ ಅಥವಾ ನಮ್ಮ ದೇಶದ ಆರ್ಥಿಕತೆ ಕಲ್ಲಡಗೊಳ್ಳುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಇನ್ನು ವಿನುತಾ, ಬೆಂಗಳೂರಲ್ಲಿ ಟೋಟಲ್ ಎಷ್ಟು % ಈಗ ಹೋಟೆಲ್ಸ್ಗಳು ಬಂದಾಗಿರ್ಬೋದು? ಯಾಕಂದ್ರೆ ಈಗ ನೋಡ್ತಾ ಇದ್ವಿ ಜನ ಅಭಿಪ್ರಾಯ ನೋಡೋದಾದ್ರೆ ಯಾವ ಕಡೆ ಹೋದ್ರೂ ಕೂಡ ಹೋಟೆಲ್ಗಳಿಲ್ಲ, ಊಟ ತಿಂಡಿ ಸಿಗ್ತಾ ಇಲ್ಲ ಅಂತ ಹೇಳಿ ಎಲ್ಲಾ ಕಡೆ ಓಡಾಡ್ತಾ ಇದ್ದಾರೆ. ಯಾವ ಕಡೆ ಹೋದ್ರೂ ಕೂಡ ಹೋಟೆಲ್ಗಳು ಇಲ್ಲ. ಎಷ್ಟು % ಹೋಟೆಲ್ಗಳು ಕನಿಷ್ಠ ಇವಾಗಾದ್ರೂ ಇರ್ಬೋದು ಅಂತ? ಎಷ್ಟು ರೋಶಿನಿ, ಇದೀಗ ನಾವು 100% ನೋಡ್ತಾ ಹೋಗೋದಾದ್ರೆ 75% ಗಿಂತ ಹೆಚ್ಚು ಹೋಟೆಲ್ಗಳು ಇದೀಗ ಕಂಪ್ಲೀಟ್ ಆಗಿ ಬಂದಾಗಿರುವಂಥದ್ದು. ಈಗ ನಾವು ನಿನ್ನೆ ನೋಡಿದಾಗೇನೆ ಇಡೀ ಬೆಂಗಳೂರಿನ ಹೆಸರಾಂತ ಮಿಲಿಟರಿ ಹೋಟೆಲ್ ಆಗಿದಂತಹ ಒಂದು ರಾಜನ ಮಿಲಿಟರಿ ಹೋಟೆಲ್ ಎನಿ ಟೈಮ್ ಜನಗಳಿಂದ ಕೂಡಿರ್ತಿತ್ತು. ಆದ್ರೆ ಇದೀಗ ಅದು ಒಂದು ವಾರದಿಂದ ಕೂಡ ಬಂದಾಗಿತ್ತು. ಬಟ್ ನಿನ್ನೆ ಸಂಡೇ ಆಗಿರುವ ಸಂಡೇ ಕಾರಣದಿಂದಾಗಿ ಮತ್ತೆ ಅದನ್ನ ತೆರೆಯಲಾಗಿತ್ತು ಅನ್ನುವಂಥದ್ದು. ಮತ್ತೆ ಈ ಹಿಂದೆ ಇದ್ದಂತಹ ಜನಜಂಗುಳಿ ಇದೀಗ ಒಂದು ಹೋಟೆಲ್ಗಳಲ್ಲಿ ಲಭ್ಯವಾಗಿಲ್ಲ. ಇನ್ನ ಒಂದು ಐಟಿ ಹಬ್ ಅಂತಾನೆ ಕರೆಯಲ್ಪಡುವಂತಹ ಒಂದು ಮಾನ್ಯತೆ ಟೆಕ್ ಪಾರ್ಕ್ ಆಗಿರ್ಬೋದು ಅಥವಾ ವೈಟ್ಫೀಲ್ಡ್ ಆಗಿರ್ಬೋದು, ಸರ್ಜಾಪುರ ಆಗಿರ್ಬೋದು, ಇಲ್ಲೆಲ್ಲ ಏನಾಗಿದೆ ಅಂದ್ರೆ ಶೇಕಡ 90% ಮತ್ತೆ ಐಟಿ ಮೆಂಬರ್ಸ್ ಎಲ್ಲ ಇಲ್ಲಿ ಊಟಕ್ಕೆ ಹೋಗ್ತಾ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆದ್ರೆ ಅಲ್ಲಿ ಏನಾಗಿದೆ ಅಂದ್ರೆ ಸಂಪೂರ್ಣವಾಗಿ ಹೋಟೆಲ್ಗಳು ಗ್ಯಾಸ್ ಸಿಲಿಂಡರ್ನ ಅಭಾವದಿಂದ ಬಂದಾಗಿರುವಂಥದ್ದು. ಇನ್ನು ಕೆಲವೊಂದಷ್ಟು ಮಹದೇವಪುರ ಆಗಿರ್ಬೋದು ಮತ್ತೆ ಮೆಜೆಸ್ಟಿಕ್ ನ ಆಸುಪಾಸಿನಲ್ಲಿ ಸ್ವಲ್ಪದಲ್ಲಿ ಕೆಲವೊಂದಷ್ಟು ಸಣ್ಣ ಪುಟ್ಟ ತಿಂಡಿ ಗಾಡಿಗಳು ತೆರೆದಿರುವುದನ್ನು ನಾವು ನೋಡ್ತಾ ಹೋಗ್ಬೋದು. ಅದು ಕೂಡ ಗೃಹ ಬಳಕೆಯ ಸಿಲಿಂಡರ್ ಅನ್ನ ಬಳಸಿ ಅವರು ಒಂದು ಖಾದ್ಯವನ್ನ ತಯಾರಿ ಮಾಡ್ತಾ ಇರೋದ್ರಿಂದ ಆ ಒಂದು ಕೆಲವೊಂದಷ್ಟು ಏರಿಯಾಗಳಲ್ಲಿ ಲಿಮಿಟೆಡ್ ಏರಿಯಾದಲ್ಲಿ ಮಾತ್ರ ಒಂದು ರೀತಿಯಲ್ಲಿ ಆಹಾರ ಸಿಗ್ತಾ ಇದ್ರು. ಅದು ಕೂಡ ಮೀನುಗಳೊಂದಿಗೆ ಮಾತ್ರ. ಥ್ಯಾಂಕ್ ಯು ವಿನುತಾ ನಿಮ್ಮೆಲ್ಲ ಮಾಹಿತಿಗಾಗಿ.